ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮೇ 14ರ ನಂತರ ಮೇಷರಾಶಿಯವರ ಭವಿಷ್ಯ ಹೇಗಿರಲಿದೆ, ಮೇ 14ರಂದು ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಅದರಲ್ಲೂ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಮೇಷರಾಶಿಯವರು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ಅಚ್ಚುತ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳು ಹೊಳೆಯಲಿದೆ, ಒಟ್ಟಾರೆ ಈ ಮೇ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಮೇಷರಾಶಿಯವರಿಗೆ ಈ ಮೇ ತಿಂಗಳು ಅನೇಕ ರೀತಿಯ ವಿಶೇಷ ಶಕ್ತಿಯನ್ನು, ನೂತನ ಉತ್ತೇಜನವನ್ನು ನೀಡುವಂತಹ ತಿಂಗಳಾಗಿದೆ. ಕಳೆದ ತಿಂಗಳು ಏಪ್ರಿಲ್ಗೆ ಹೋಲಿಸ್ಕೊಂಡ್ರೆ 12ನೇ ಮನೆಯಲ್ಲಿದ್ದಂತಹ ಶನಿ ಕುಜರ ಸಂಯೋಗದಿಂದಾಗಿ ನೀವು ಎದುರಿಸಿದಂತಹ ಆಸ್ಪತ್ರೆ ಖರ್ಚುಗಳು ಇರ್ಬೋದು, ಮಾನಸಿಕ ಆತಂಕಗಳು ಈ ತಿಂಗಳು ಆರಂಭದಿಂದಲೇ ಕಡಿಮೆ ಆಗ್ತಾ ಬಂದಿದೆ. ಮುಖ್ಯವಾಗಿ ಮೇ 11ರಂದು ನಿಮ್ಮ ರಾಶಿ ಅಧಿಪತಿ ಆದಂತಹ ಕುಜನು ತನ್ನ ಸ್ವಂತ ರಾಶಿಯಾದ ಮೇಷರಾಶಿಗೆ ಪ್ರವೇಶಿಸುವುದು ಬಲವಾದಂತಹ ರಾಜಯೋಗವನ್ನು ಕೂಡ ಉಂಟು ಮಾಡಲಿದೆ. ಆದರೆ ಗ್ರಹಗಳ ಅನುಗ್ರಹವನ್ನು ವಿಜಯವನ್ನಾಗಿ ಪರಿವರ್ತಿಸಿಕೊಳ್ಳುವ ತಿಂಗಳ ಈ ಮೊದಲ ವಾರದಲ್ಲಿ ಆವೇಶವನ್ನು ಕಾಣ್ತಾ ಬಂದರೆ, ಈ 2ನೇ ವಾರದಲ್ಲಿ ನಿಮ್ಮ ಮಾತಿನ ಶೈಲಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮುನ್ನಡೆಸೋದೇ ಈ ತಿಂಗಳ ಪ್ರಮುಖ ಸವಾಲು ಈ ರಾಶಿಯವರಿಗೆ. ಹಾಗಾದರೆ ಈ ಮೇ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಇರತಕ್ಕಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಅನ್ನೋದ್ರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಸೂರ್ಯ ಗ್ರಹದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಈ ಮೇ ತಿಂಗಳಿನಲ್ಲಿ 1ನೇ ಮನೆಯಿಂದ 2ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಮೇ 14ರವರೆಗೆ ಲಗ್ನದಲ್ಲಿ ಇರಲಿದ್ದು, ಇದು ನಿಮ್ಮ ಬುದ್ಧಿಮತ್ತೆಯನ್ನು ಚುರುಕು ಮಾಡ್ತಾ ಬರ್ತದೆ. ಮೇ 15ರಿಂದ 2ನೇ ಮನೆಯಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ನಿಮಗೆ ಧನಲಾಭವನ್ನು ಉಂಟು ಮಾಡಲಿದ್ದು, ಈ ಟೈಮ್ನಲ್ಲಿ ನಿಮ್ಮ ಮಾತುಗಳು ಕೂಡ ಹೊರಟು ಆಗ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ 2 ಮತ್ತು 3ನೇ ಮನೆಯಲ್ಲಿ ಬುಧನು ಇರಲಿದ್ದು, ಮೇ 15ರಿಂದ 2ನೇ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಪ್ರವೇಶವನ್ನು ಮಾಡತಕ್ಕಂತಹ ಬುಧನು, ಇದರಿಂದ ಬುಧಾದಿತ್ಯ ಯೋಗ ಉಂಟಾಗಲಿದ್ದು ಸಂವಹನದ ಮೂಲಕ ಧನಾದಾಯವನ್ನು ಕೂಡ ಕಾಣಲಿದ್ದೀರಿ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ 3ನೇ ಮನೆಯಲ್ಲಿ ಮೇ 14ರಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಬಹಳಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಈ ರಾಶಿಯವರಿಗೆ ತರಲಿದ್ದಾರೆ. ಸಹೋದರರು, ನೆರೆಯವರೊಂದಿಗಿನ ಉತ್ತಮ ಬಾಂಧವ್ಯ ನಿಮಗೆ ಉಂಟಾಗ್ತಾ ಹೋಗ್ತದೆ. ಸಣ್ಣ ಪ್ರಯಾಣಗಳ ಮೂಲಕ ಧನಲಾಭವನ್ನು ಕೂಡ ಕಾಣಲಿದ್ದೀರಿ. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಯಥಸ್ಥಿತಿಯಲ್ಲಿ ಇರತಕ್ಕಂತಹ ಶನಿಯು ಕಚೇರಿಯಲ್ಲಿ ತೆರೆಮರೆಯ ರಾಜಕೀಯ, ಆದಾಯಕ್ಕೆ ತಕ್ಕಂತಹ ಖರ್ಚುಗಳು ಮತ್ತು ಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗದಿರುವುದು ಈ ರಾಶಿಯವರಿಗೆ ಉಂಟಾಗ್ತಾ ಹೋಗ್ತದೆ. ಶನಿಯ ಸಂಚಾರದ ಈ ಸಮಯದಲ್ಲಿ ಸ್ನೇಹಿತರೆ, ಶನಿಯು ಪರೀಕ್ಷೆಯ ಸಮಯವನ್ನು ಕೂಡ ಈ ರಾಶಿಯವರಿಗೆ ಮಾಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಕುಜಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಸ್ವಕ್ಷೇತ್ರದಲ್ಲಿ ಮೇ 11ರಂದೆಯೇ ಪ್ರವೇಶವನ್ನು ಆಲ್ರೆಡಿ ಮಾಡಿರ್ತಕ್ಕಂತಹ ಕುಜನು, ಇದರಿಂದ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಬರ್ತದೆ. ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಲಿದ್ದು, ಇದೇ ಟೈಮ್ನಲ್ಲಿ ಕೋಪ ಹೆಚ್ಚಾಗಲಿದ್ದು ನಾಯಕತ್ವದ ಗುಣಗಳು ಕೂಡ ಹೆಚ್ಚಾಗ್ತಾ ಬರ್ತದೆ. ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನೀವು ನಡೆಸಿಕೊಂಡು ಹೋಗುವುದೇ ಒಂದು ಮುಖ್ಯ ಸವಾಲು ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಮೇ 14ರ ನಂತರ ಏನೆಲ್ಲ ಬದಲಾವಣೆಗಳು ಆಗಲಿದೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಅಂತ ನೋಡ್ತಾ ಬರೋದಾದರೆ, ಕರ್ಮದ ಸ್ಥಾನಾಧಿಪತಿಯಾದಂತಹ ಶನಿ ವ್ಯಯಸ್ಥಾನದಲ್ಲಿ ಇರುವುದರಿಂದ ನೀವು ಮಾಡುವಂತಹ ವೃತ್ತಿಯಲ್ಲಿ ಒಂದು ರೀತಿಯ ಅದೃಶ್ಯದ ಒತ್ತಡವನ್ನು ಕಂಡಿರ್ತೀರಿ. ಅದರಲ್ಲೂ ಕೆಲಸಗಳು ಪೂರ್ಣಗೊಂಡರೂ ಮನ್ನಣೆ ಸಿಗುತ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಮೂಡ್ತದೆ. ಆದರೆ
ಈಗ ಆಲ್ರೆಡಿ ಪ್ರವೇಶವನ್ನು ಮಾಡಿರ್ತಕ್ಕಂತಹ ಮೇ 11ರಂದು ಕುಜನು ಲಗ್ನಕ್ಕೆ ಬಂದಿರೋ ಕಾರಣ ನಿಮ್ಮ ವೃತ್ತಿ ಜೀವನಕ್ಕೆ ಇದು ಸಂಜೀವಿನಿ ಅಂತಲೇ ಹೇಳ್ಬೋದು. ನಿಮ್ಮಲ್ಲಿ ರಾಜಿ ಮಾಡಿಕೊಳ್ಳದಂತಹ ಮನೋಭಾವ ಹೆಚ್ಚಾಗ್ತಾ ಹೋಗ್ತದೆ. ಎಷ್ಟೇ ಕಷ್ಟದ ಟಾಸ್ಕ್ ಆದರೂ ಸವಾಲಾಗಿ ತೆಗೆದುಕೊಂಡು ಪೂರ್ಣಗೊಳಿಸ್ತಾ ಹೋಗ್ತೀರಿ. ಪಂಚಮಾಧಿಪತಿಯಾದಂತಹ ಸೂರ್ಯನು ಮೇ 14ರವರೆಗೆ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಬುದ್ಧಿಮತ್ತೆ ಮೇಲಾಧಿಕಾರಿಗಳನ್ನು ಆಕರ್ಷಿಸಲಿದೆ. ನೀವು ನೀಡುವಂತಹ ಐಡಿಯಾಗಳು ಕಾರ್ಯರೂಪಕ್ಕೆ ಬರ್ತಾ ಹೋಗ್ತವೆ. ಆದರೆ 1ನೇ ಮನೆಯಲ್ಲಿ ಕುಜನು ಇರೋ ಕಾರಣ ನಾನು ಹೇಳಿದ್ದೇ ಆಗಬೇಕು ಎಂಬ ನಿಮ್ಮ ಸರ್ವಾಧಿಕಾರತ್ವ ಧೋರಣೆಯು ಕಚೇರಿಯಲ್ಲಿ ಶತ್ರುಗಳನ್ನು ಹೆಚ್ಚಿಸ್ಬೋದು. ಅದರಲ್ಲೂ ಮೇ 15ರ ನಂತರ ಸೂರ್ಯ ಮತ್ತು ಬುಧ ದ್ವಿತೀಯ ಸ್ಥಾನಕ್ಕೆ ಅಂದರೆ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡುವ ಕಾರಣ ನಿಮ್ಮ ಗಮನವೆಲ್ಲವೂ ಐಡಿಯಾಗಳಿಂದ ಅವುಗಳನ್ನು ಆಚರಣೆಗೆ ತಂದು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುವಂಥ ಹರಿಯಲಿದೆ. ಈ ಸಮಯದಲ್ಲಿ ನಿಮ್ಮ ಸಂವಹನ ಕೌಶಲ್ಯಗಳು ಪ್ರಸ್ತುತಿಗಳು ಅದ್ಭುತವಾಗಿ ಕೆಲಸವನ್ನು ಮಾಡಲಿದೆ. ಅದಲ್ಲದೆ ನಿಮ್ಮ ವಾಕ್ಚಾತುರ್ಯದಿಂದ ಹೊಸ ಪ್ರಾಜೆಕ್ಟ್ಗಳಿರ್ಬೋದು, ಅವಕಾಶಗಳಿರ್ಬೋದು ಉತ್ತಮವಾಗಿ ಸಿಗಲಿದೆ. ಕ್ಲೈಂಟ್ಗಳನ್ನು ಸುಲಭವಾಗಿ ಈ ರಾಶಿಯವರು ಆಕರ್ಷಿಸ್ತಾ ಹೋಗ್ತೀರಿ. ಆದರೆ ಧನಸ್ಥಾನದಲ್ಲಿ ಸೂರ್ಯನು ಉಷ್ಣ ತತ್ವದಿಂದಾಗಿ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಮುಖ್ಯವಾಗಿ ಕೆಳಹಂತದ ಸಿಬ್ಬಂದಿಯೊಂದಿಗೆ ಮಾತನಾಡುವಾಗ ಸ್ವಲ್ಪ ಕಠಿಣವಾಗಿ ವರ್ತಿಸುವಂತಹ ಸಾಧ್ಯತೆ ಇರ್ತದೆ. ಈ ಸಮಯದಲ್ಲಿ ನಿಮ್ಮ ಮಾತು ಜಾರದಂತೆ ಎಚ್ಚರವನ್ನು ವಹಿಸಬೇಕು. ತಿಂಗಳ ಅಂತ್ಯದವರೆಗೆ ಈ ರೀತಿಯ ಅದ್ಭುತ ಪ್ರಗತಿಯನ್ನು ಸಾಧಿಸ್ತೀರಿ. ಆದರೆ ಎಚ್ಚರವೂ ಕೂಡ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಮೊದಲ ವಾರದಲ್ಲಿ ವ್ಯಾಪಾರ ವ್ಯವಹಾರಗಳು ನಿಧಾನವಾಗಿ ಸಾಗಿದರೂ ಸಪ್ತಮಾಧಿಪತಿಯಾದಂತಹ ಶುಕ್ರನು ಈ ಮೇ 14ರಂದು ತೃತೀಯ ಸ್ಥಾನವಾದ ಮಿಥುನ ರಾಶಿಗೆ ಪ್ರವೇಶಿಸುವುದು ನಿರ್ಣಾಯಕ ತಿರುವನ್ನು ಈ ರಾಶಿಯವರಿಗೆ ನೀಡಲಿದೆ. ಅಲ್ಲಿ ಆಗಲೇ ಇರುವ ಭಾಗ್ಯಾಧಿಪತಿಯಾದಂತಹ ಗುರು ಜೊತೆಗೆ ಶುಕ್ರನು ಕೂಡ ಸೇರೋ ಕಾರಣ ಈ ಸಂಯೋಗವು ವ್ಯಾಪಾರಿಗಳಿಗೆ ಮುಖ್ಯವಾಗಿ ಸ್ವಯಂ ಉದ್ಯೋಗ ಮಾಡ್ತಿರೋರಿಗೆ ಅದ್ಭುತವಾದಂತಹ ನೆಟ್ವರ್ಕಿಂಗ್ ಅವಕಾಶಗಳನ್ನು ಒದಗಿಸಲಿದೆ. ಸಣ್ಣ ಪ್ರಯಾಣಗಳ ಮೂಲಕ ಹೊಸ ಕ್ಲೈಂಟ್ಗಳು ನಿಮಗೆ ದೊರೆತು ಹೋಗ್ತಾರೆ. ಮೇ 15ರಂದು ದ್ವಿತೀಯದಲ್ಲಿ ಉಂಟಾಗುವ ಬುಧಾದಿತ್ಯ ಯೋಗವು ಕೂಡ ಇದರ ಪರಿಣಾಮವಾಗಿ ವ್ಯಾಪಾರದಲ್ಲಿ ಲೆಕ್ಕಾಚಾರಗಳನ್ನು ಪಕ್ಕಾ ಮಾಡ್ತಾ ಹೋಗ್ತೀರಿ. ಮಾರ್ಕೆಟಿಂಗ್, ಕಮ್ಯುನಿಕೇಷನ್ ಏಜೆನ್ಸಿಗಳು, ಕಲಾ ಸಂಬಂಧಪಟ್ಟಂತಹ ವ್ಯಾಪಾರಗಳನ್ನು ಮಾಡ್ತಿರೋರಿಗೆ ಈ ತಿಂಗಳ 2ನೇ ವಾರದಿಂದಲೇ ಬಹಳಷ್ಟು ಅನುಕೂಲಕರವಾದಂತಹ ಪ್ರಯೋಜನಗಳನ್ನು ಪಡಿತಾ ಹೋಗ್ತೀರಿ. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ಮೇ ತಿಂಗಳಿನಲ್ಲಿ 2 ವಾರಗಳು ಖರ್ಚು ಮತ್ತು ಆದಾಯ ಸಮಾನವಾಗಿರ್ತದೆ. ಕುಜನು ಲಗ್ನಕ್ಕೆ ಬರುವುದರಿಂದ ವೈಯಕ್ತಿಕ ಅಗತ್ಯಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಹೋಗ್ತೀರಿ. ಆದರೆ ಮೇ 15ರಂದು ಸೂರ್ಯ ಊಹಾಪೋಹಗಳಿಗೆ, ಶೇರ್ ಮಾರ್ಕೆಟ್ಗೆ ದ್ವಿತೀಯ ಸ್ಥಾನವಾದಂತಹ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡೋ ಕಾರಣ ನಿಮ್ಮ ಆರ್ಥಿಕ ಚಿತ್ರಣವನ್ನು ಇದು ಬದಲಾಯಿಸ್ತಾ ಹೋಗ್ತದೆ. ಸೂರ್ಯನೊಂದಿಗೆ 3, 6ನೇ ಮನೆಯ ಅಧಿಪತಿಯಾದಂತಹ ಬುಧನೂ ಕೂಡ ಸೇರೋ ಕಾರಣ ಧನಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಉಂಟಾಗಲಿದ್ದು ನಿಮ್ಮ ಬುದ್ಧಿವಂತಿಕೆಯ ಮೂಲಕ, ಸಂವಹನದ ಮೂಲಕ ಹೆಚ್ಚುವರಿ ಆದಾಯದ ಮೂಲಗಳನ್ನು ಈ ರಾಶಿಯವರು ಸೃಷ್ಟಿ ಮಾಡ್ಕೊಳ್ತಾ ಹೋಗ್ತೀರಿ. ಹಿಂದೆ ನಿಂತು ಹೋಗಿದ್ದಂತಹ ಹಣ ಅಥವಾ ಮರುಪಾವತಿಯಾಗದಂತಹ ಸಾಲಗಳು ಮೇ 3ರ ವಾರದ ನಂತರ ಕೈ ಸೇರ್ತಾ ಹೋಗ್ತದೆ. ಆದರೆ 12ನೇ ಮನೆಯಲ್ಲಿರುವ ಶನಿಯ ದೃಷ್ಟಿಯಿಂದ ಆದಾಯ ಬರುತ್ತಿದ್ದರೂ ಆಸ್ಪತ್ರೆ ಅಥವಾ ಕೌಟುಂಬಿಕ ಶುಭ ಕಾರ್ಯಗಳಿಗಾಗಿ ಭಾರೀ ಹಣವನ್ನು ಖರ್ಚು ಮಾಡ್ತಾ ಹೋಗ್ತೀರಿ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳಿನಲ್ಲಿ ನಿಮಗೆ ಶಕ್ತಿ ಮತ್ತು ಉಷ್ಣ ಸಂಯೋಜನೆ ಉಂಟಾಗ್ತಾ ಹೋಗ್ತದೆ. ಅಷ್ಟಮಾಧಿಪತಿ ಮತ್ತು ಲಗ್ನಾಧಿಪತಿಯಾದ ಕುಜನು ಮೇ 11ರಿಂದ ಲಗ್ನದಲ್ಲಿಯೇ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಕಳೆದ ತಿಂಗಳು ಇದ್ದಂತಹ ಪಾದಗಳ ನೋವು, ದೈಹಿಕ ಆಯಾಸ ಮಾಯವಾಗ್ತಾ ಹೋಗ್ತದೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿ ಹೆಚ್ಚಾಗಲಿದೆ. ಆದರೆ ಮೇ 14ರವರೆಗೆ ಉಚ್ಚ ಸ್ಥಾನದಲ್ಲಿ ಸೂರ್ಯ ಮತ್ತು ಕುಜ ಒಂದೇ ಕಡೆ ಇರೋದರಿಂದ ಇದು ನಿಮ್ಮ ಪಿತ್ತವನ್ನು ವಿಪರೀತವಾಗಿ ಜಾಸ್ತಿ ಮಾಡಲಿದೆ. ಈ ಟೈಮಲ್ಲಿ ಪಿತ್ತ ದೋಷ ಉಂಟಾಗುವಂತಹ ಚಾನ್ಸಸ್ ಕೂಡ ಇರಲಿದೆ. ಮೇ 15ರ ನಂತರ ಸೂರ್ಯ 2ನೇ ಸ್ಥಾನಕ್ಕೆ ಬದಲಾದರೂ ಕುಜನ ಉಗ್ರ ಪ್ರಭಾವ ಮುಂದುವರಿತಾ ಹೋಗ್ತದೆ. 2ನೇ ವಾರದ ನಂತರ ಸೂರ್ಯನಿಂದಾಗಿ ಬಾಯಿ ಹುಣ್ಣು ಅಥವಾ ಹಲ್ಲು ನೋವು ಬರಬಹುದು. ತೀವ್ರವಾದಂತಹ ಕೋಪದಿಂದ ರಕ್ತದೊತ್ತಡ ಹೆಚ್ಚಾಗುವ ಅಪಾಯವೂ ಕೂಡ ಇರಲಿದೆ. ತಿಂಗಳಿಡೀ ಆವೇಶವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಈ ರಾಶಿಯವರಿಗೆ ಶ್ರೇಯಸ್ಕರ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ತಿಂಗಳ 1ನೇ ವಾರದಲ್ಲಿ ಲಗ್ನದಲ್ಲಿ ಸೂರ್ಯನು ಇರುವ ಕಾರಣ
ಕುಜರ ಪ್ರಭಾವದಿಂದ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಸ್ವಲ್ಪ ಕಮಾಂಡಿಂಗ್ ಆಗಿ ವರ್ತಿಸ್ಬೋದು. ನಾನು ಹೇಳಿದ್ದನ್ನೇ ಕೇಳಬೇಕು ಎಂಬ ಅಹಂಕಾರವೂ ಕೂಡ ನಿಮ್ಮಲ್ಲಿ ಬರ್ಬೋದು. ಇನ್ನು ಮೇ 15ರಂದು ಸೂರ್ಯನು ಕುಟುಂಬ ಸ್ಥಾನವಾದ 2ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಕೌಟುಂಬಿಕ ವ್ಯವಹಾರಗಳ ಮೇಲೆ ನಿಮ್ಮ ನಿಯಂತ್ರಣ ಹೆಚ್ಚಾಗ್ತಾ ಹೋಗ್ತದೆ. ಈ ಟೈಮ್ನಲ್ಲಿ ಕುಟುಂಬ ಸದಸ್ಯರೊಂದಿಗೆ ಮಾತನಾಡುವಾಗ ನಿಮ್ಮ ಮಾತುಗಳಲ್ಲಿ ಅಧಿಕಾರಯುತವಾದಂತಹ ಧ್ವನಿ ಹೆಚ್ಚಾಗಿರಲಿದೆ. ಸಣ್ಣ ಪುಟ್ಟ ವಿಷಯಗಳಿಗೂ ವಾಗ್ವಾದಕ್ಕೆ ಇಳಿಯುತ್ತೀರಿ. ಆದರೆ ತೃತೀಯ ಸ್ಥಾನದಲ್ಲಿ ಶುಕ್ರ ಗ್ರಹಗಳ ಅನುಕೂಲಕರವಾದಂತಹ ಸಂಯೋಗದಿಂದ ಈ 2ನೇ ವಾರದ ನಂತರ ನಿಮ್ಮ ಒಡಹುಟ್ಟಿದವರೊಂದಿಗೆ ಬಾಂಧವ್ಯ ಬಲಗೊಳ್ಳಲಿದ್ದು ಕೌಟುಂಬಿಕ ಸಮಸ್ಯೆಗಳನ್ನು ಅವರು ಸಾಮರಸ್ಯದಿಂದ ಬಗೆಹರಿಸಲು ಸಹಾಯವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಈ ರಾಶಿಯವರಿಗೆ ಶೈಕ್ಷಣಿಕ ವಿಚಾರದಲ್ಲಿ ಮೇ 14ರವರೆಗೆ ಶಿಕ್ಷಣದ ಕಾರಕನಾದಂತಹ ಸೂರ್ಯನು ಲಗ್ನದಲ್ಲಿ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಆಗಲಿದೆ. ನಿಮ್ಮ ಗ್ರಹಣ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಶಿಖರದಲ್ಲಿ ಇರಲಿದೆ. ಮೇ 15ರ ನಂತರ ಸೂರ್ಯ ಮತ್ತು ಬುಧ ಧನಸ್ಥಾನದಲ್ಲಿ ಸೇರೋ ಕಾರಣ ಲಾ, ಮ್ಯಾನೇಜ್ಮೆಂಟ್, ಕಾಮರ್ಸ್ ಮತ್ತು ಭಾಷಣ ಅಥವಾ ಡಿಬೇಟ್ ಸಂಬಂಧಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾದಂತಹ ಯಶಸ್ಸು ದೊರೆಯಲಿದೆ. ಕ್ರೀಡಾಪಟುಗಳಿಗೆ ಲಗ್ನದಲ್ಲಿ ಇರುವ ಕುಜನು ತಿಂಗಳ ಅಂತ್ಯದವರೆಗೆ ಶಕ್ತಿಯನ್ನು, ಗೆಲುವಿನ ಹಂಬಲವನ್ನು ನೀಡಲಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಒಟ್ಟಾರೆಯಾಗಿ ಈ ಮೇಷ ರಾಶಿಯವರಿಗೆ ಈ ಮೇ 14ರ ನಂತರ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣ್ತಾ ಬಂದರೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಲಗ್ನದಲ್ಲಿರುವಂತಹ ಕುಜನಿಂದ ಬರುವ ಆವೇಶವನ್ನು ನಿಯಂತ್ರಿಸಲು, ದ್ವಿತೀಯ ಸ್ಥಾನದ ಸೂರ್ಯನಿಂದ ಬರುವ ಮಾತಿನ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ ತಿಂಗಳ ಮೊದಲನೇ ವಾರದಲ್ಲಿ ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ಹೆಚ್ಚಾಗುವ ಪಿತ್ತವನ್ನು ಕಡಿಮೆ ಮಾಡಲು ಸೋಮವಾರ ಶಿವನಿಗೆ ತಣ್ಣೀರು ಅಥವಾ ಹಾಲು ಮೊಸರಿನಿಂದ ಅಭಿಷೇಕವನ್ನು ಮಾಡಿ, ಲಗ್ನದಲ್ಲಿ ಕುಜನು ಆವೇಶವನ್ನು ನೀಡುವುದರಿಂದ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದರ್ಶನವನ್ನು ಮಾಡುವುದು ಅಥವಾ ಸುಬ್ರಹ್ಮಣ್ಯಾಷ್ಟಕವನ್ನು ಪಠಿಸುವುದರಿಂದ ಕೋಪ ನಿಯಂತ್ರಣದಲ್ಲಿ ಇದ್ದು ನಿರ್ಧಾರಗಳು ಸರಿಯಾದ ದಾರಿಯಲ್ಲಿ ಹೋಗ್ತವೆ. ಮೇ 15ರ ನಂತರ ದ್ವಿತೀಯದಲ್ಲಿ ಸೂರ್ಯನಿಂದಾಗಿ ಮಾತಿನ ಘರ್ಷಣೆಗಳು ಬಾರದಂತೆ ಇರಬೇಕಾದರೆ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ವಾಗ್ವಾದಕ್ಕೆ ಇಳಿಯುವ ಮುನ್ನ ಒಂದು ಕ್ಷಣ ನಿಂತು ಯೋಚಿಸುವುದು ಅಥವಾ ಮೌನವನ್ನು ವಹಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ, ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸುಬ್ರಹ್ಮಣ್ಯ ದೇವ ಹಾಗೆ ಆ ನಮ್ಮ ಶಿವ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.